ನಮಸ್ಕಾರ ವೀಕ್ಷಕರ. ಇವತ್ತು RCB ತವರಿನಲ್ಲಿ 2ನೇ ಸತಿ ಸೋತೋಗಿದೆ. ಮೊದಲನೇ ಸತಿ ಸೋತೋಯ್ದೆ ನಮಗೆ ಸಹಿಸ್ಕೊಳ್ಳೋಕ್ಕಾಗಿರಲಿಲ್ಲ. ಇನ್ನೊಂದು ಸತಿ ಸೋಯಿಸ್ಕೊಂಡ್ರೆ ಏನಾಗಬೇಕು. ಆದರೆ ಸೋತಿರೋದು ಯಾರ ಮೇಲೆ? ನಮ್ಮ ಕನ್ನಡದ ಕುವರ KL ರಾಹುಲ್ ಟೀಮ್ ಮೇಲೆ. ಡೆಲ್ಲಿ ಅವರು 4-4 ಗೆದ್ದಿದ್ದಾರೆ, ಬಾಚ್ಕೊಬಿಟ್ರು. ಆದರೆ ನಮ್ಮ ಟೀಮು ಗೆಲ್ಲೋ ಅಂಥ ಟೀಮು ಫಸ್ಟ್ 4 ಓವರ್ ಏನ್ರಿ ಹೊಡೆದ ಸಾಲ್ಟು. ನಾವೆಲ್ಲೋ ಒಂದು 250 ರನ್ ಮಾಡ್ತೀವಿ ಅಂದರೆ 160 ಚೇಂಜ್ ಮಾಡೋ ಅಷ್ಟರಲ್ಲಿ ಸಾಕಾಗ್ಬಿಟ್ವಿ. RCB ಹಿಂಗೆ ಆದರೆ ಏನಪ್ಪ ಗತಿ? ಇದು ಆ ಕಡೆ ಗೆಲ್ತಾನೂ ಇದೆ, ಈ ಕಡೆ ಸೋಲ್ತಾನೂ ಇದೆ. ತುಂಬ ಕನ್ಫ್ಯೂಷನ್ ರೀ ಈ ಸತಿ ಟೀಮು RCBದು. ಇವತ್ತು ಪಡಿಕ್ಕಲ್ ಆಡಲಿಲ್ಲ, ಲಿವಿಂಗ್ಸ್ಟನ್ ಆಡಲಿಲ್ಲ, ನಮ್ಮ ಜಿತೇಶ್ ಶರ್ಮಾ ಆಡಲಿಲ್ಲ ರೀ, ಯಾರೂ ಆಡಲಿಲ್ಲ. ಕೊಹ್ಲಿ ಏನು ಸ್ವಲ್ಪ ಕುಟಾಯಿಸ್ಬಿಟ್ಟು ಹೋದ್ರು. ಸಾಲ್ಟ್ ಆಡಿರೋ ಆಟ ಥರ ಒಂದು 50% ಬೇರೆ ಆಟಗಾರರು ಆಡಿದರೆ ಅದ್ರ ಕತೆನೇ ಬೇರೆ ಆಗ್ತಾಯಿತ್ತು. ಟಿಮ್ ಡೇವಿಡ್ ಮಾತ್ರ ಸ್ವಲ್ಪ ಆಡಿದ್ರು, ಚೆನ್ನಾಗೇ ಆಡಿದ್ರು. ಇನ್ಫ್ಯಾಕ್ಟ್ 20 ಬಾಲ್ಗೆ 37 ರನ್ ನೋಡಿದ್ರು. ಅದು ಬಿಟ್ಟರೆ ಬೇರೆ ಯಾರೂ ಕೂಡ ಕರೆಕ್ಟಾಗಿ ಆಡಿಲ್ಲ. ನಮ್ಮ RCBನಲ್ಲಿ 160 ಚೇಂಜ್ ಮಾಡುವಷ್ಟರಲ್ಲಿ ಸಾಕಾಗೋದ್ರು. ಅದಕ್ಕೆ ಲೆಕ್ಕ ತೊಗೊಂಡ್ರೆ KL ರಾಹುಲ್ ಟೀಮು, ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕೂಡ ಒಂದು 3-4 ವಿಕೆಟ್ ಹಂಗೆ ಉದ್ರೋಯ್ತು. ಆದರೆ ಅಲ್ಲಿ ನಿಂತ್ಕೊಂಡ್ರು ನೋಡಿ ಸ್ಟಪ್ಸು ಮತ್ತು ರಾಹುಲ್ 93 ಹೊಡಿದ್ರು ರೀ. ರಾಹುಲು ನಮ್ಮ ಕನ್ನಡದ ಕಂದ ಹೊಡೆದಿರೋದು ಖುಷಿನೇ, ಆದರೆ ನಮ್ಮ ಟೀಮ್ ಮೇಲೆ ಹೊಡೆದಿರೋದು ತುಂಬ ನಿರಾಶಾದಾಯಕ. ಇದಾದಮೇಲೆ ನಮ್ಮ RCB ಹೆಂಗಾಗ್ಬಿಟ್ಟಿದೆ ಅಂದರೆ ಒಂದು ಮ್ಯಾಚ್ ಗೆಲ್ತಾ ಇದ್ದಾರೆ, ತವ್ರನಲ್ಲಿ ಸೋಲ್ತಾ ಇದ್ದಾರೆ. ಇನ್ನು ಪಿಕಪ್ ಮಾಡಬೇಕು. ದೇರ್ ಇಸ್ ನಥಿಂಗ್ ಲೈಕ್ ಯು ಕ್ಯಾನ್ ಟೇಕ್ ರೆಸ್ಟ್ ಇನ್ IPL. ಯು ನೀಡ್ ಟು ಆಲ್ವೇಸ್ ಬೌನ್ಸ್ ಬ್ಯಾಕ್ ಆ್ಯಂಡ್ ವಿ ವಿಲ್ಸ್ ಆಲ್ವೇಸ್ ಸಪೋರ್ಟ್ RCB. ಮತ್ತೆ ಬೌನ್ಸ್ ಬ್ಯಾಕ್ ಮಾಡಬೇಕಾಗಿ ಬರುತ್ತೆ. ನೋಡೋಣ ಮುಂದಿನ ಮ್ಯಾಚ್ಗಳಲ್ಲಿ ಹೇಗೆ ಆಡ್ತಾರೆ ಅಂತ. ಆದರೆ ಇವತ್ತಿನ ಮ್ಯಾಚ್ ಮಾತ್ರ ತುಂಬ ನಿರಾಶಾದಾಯಕ. ನನಗಂತೂ ತುಂಬ ಬೇಸರ ಆಗಿದೆ.